ವಿಷಾದನೀಯ ವಿಷಯ. ನಾವು ಪ್ರತಿದಿನ ಶಾಲೆ ಮಕ್ಕಳು ಇದೇ ರೋಡಲ್ಲೇ ಹೋಗ್ಬೇಕು. ಮತ್ತೆ ಏನು ಕುಮಟಾದಿಂದ ಬರುವಂತ ಶಾಲೆ ಮಕ್ಕಳು ಇರ್ಬೋದು, ರಸ್ತೆಯಲ್ಲೂ ಕೂಡ ಶಾಲೆ ಮಕ್ಕಳು ಬರಬೇಕು. ಹಾಗೆ ಎಲ್ಲೂ ಹೋದ್ರು ನಾವು ಆಸ್ಪತ್ರೆ ಬರ್ಬೇಕಂದ್ರೆ ಮೇಜರ್ ನಮ್ಮ ಸಿರ್ಸಿಗೆ ಬರಬೇಕು. ಅವ್ರು ಯಾವ ರಸ್ತೆಗಳು ಕೂಡ, ಈ ಎರಡೂ ರಸ್ತೆಗಳು ಕೂಡ ನಮಗೆ ಸಂಪರ್ಕವಿಲ್ಲದಂತ ಪರಿಸ್ಥಿತಿ ಆಗಿದೆ. ಈ ರಸ್ತೆಗಳನ್ನ ಹೊಂಡ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಸಾಕಷ್ಟು ಗಾಡಿಗಳು, ಯಾವ ಗಾಡಿ ಈಗ ನೋಡಿ, ಸಾಕಷ್ಟು ಗಾಡಿ ಇಲ್ಲೊಂದು ಬಂಪರ್ ತಾಡ್ಸ್ಕೊಂಡು ಗಾಡಿ ಕೆಳಗಡೆ ನಿಲ್ಸ್ಕೊಂಡ್ರು. ಹಾಗೆ ಪಂಚರ್ಗಳಾಗಂಥದ್ದು, ಗಾಡಿ ಫುಲ್ಲು ಏನೋ ಪಲ್ಟಿ ಆಗತ್ತೆ ಅನ್ಬೇಕು ಆ ಪರಿಸ್ಥಿತಿಯಲ್ಲಿ ಹೊಂಡ ಬಿದ್ದಿದೆ. ದಿಢೀರಂತ ಹೊಂಡ ಬಿದ್ದಿದೆ. ಸ್ವಲ್ಪ ಚೆನ್ನಾಗಿದೆ, 100 ಮೀಟರ್ ದೂರ ಮತ್ತೆ ಅದೇ ಹೊಂಡ. ಸೇಮ್ ದಿಢೀರಂತ ಒಂದು ಹೊಂಡಗಳು ಇರೋದ್ರಿಂದ ತುಂಬಾ ಅನಾನುಕೂಲ ಆಗ್ತಾ ಇದೆ ಜನರಿಗೆ. ಇವತ್ತಿನ ಪರಿಸ್ಥಿತಿ ಏನಂದ್ರೆ, ಏನಾದ್ರು ಮೇಜರ್ ಅನಾಹುತ ಆಯ್ತು ಅಂದ್ರೆ ನಾವು ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಒಂದು ಹುಬ್ಳಿ ಇಲ್ಲಾಂದ್ರೆ ಮಂಗಳೂರು ಕಡೆ, ಈ ಎರಡೂ ಕಡೆ ಕೂಡ ಸಂಪರ್ಕಕ್ಕೆ ಬಹಳ ಸಮಸ್ಯೆ ಇದೆ. ಒಂದು ಹುಬ್ಳಿ ರಸ್ತೆ ಕೂಡ ಹಾಳಾಗಿದೆ, ಒಂದು ಏನೋ ತಿರ್ಗಾ ನಾವು ಕುಮಟಾ ಘಟ್ಟ ಇಳುವಂತ ಪರಿಸ್ಥಿತಿ. ಎರಡೂ ಕೂಡ ನಾವು ಸಮಸ್ಯೆಲಿದ್ದೀವಿ. ತಕ್ಷಣ ನಾವು ಏನು 1 ಅವರ್ 2 ಅವರ್ಸ್ 3 ಅವರ್ಸ್ ಅಲ್ಲಿ ಏನು ಹಾಸ್ಪಿಟ್ಲ್ ತಕ್ಷಣ ಹೋಗಿ ಅಂತ ಏನು ಕೊಡ್ತಾರೆ, ಇವತ್ತಿನ ಪರಿಸ್ಥಿತಿ ಅದಿಲ್ಲ. ತಕ್ಷಣ ಹೋಗೋ ಮುಟ್ಟುವಂತ ಪರಿಸ್ಥಿತಿನೇ ಇಲ್ಲ ನಾವು. ಇದು ತುಂಬಾ ವಿಷಾದನೀಯ. ಇದು ಕೂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ನಾಚಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಅವ್ರೇನಾರು ಅವರ ಹೆಂಡತಿ ಮಕ್ಕಳು ಅಥವಾ ಅವ್ರೇನಾರು ಈ ರಸ್ತೆಯಲ್ಲಿ ದಿನ ಓಡಾಡೋದಿದ್ರೆ ಅವರಿಗೆ ಸಮಸ್ಯೆ ಅರ್ಥ ಆಗ್ತಿರ್ತಿದ್ದು. ಬಟ್ ಈ ಪರಿಸ್ಥಿತಿಯಲ್ಲಿ ಅವ್ರಿಲ್ಲ ಅನ್ಸತ್ತೆ ನನ್ಗನ್ಸಿದ ಮಟ್ಟಿಗೆ. ನಿಜಕ್ಕೂ ಒಂದು ರಸ್ತೆಯ ಭಾಗದಲ್ಲಿ ಹೊಂಡ ತುಂಬುವಂತ ಕೆಲಸ ಕೂಡ ಮಾಡ್ಲಿಲ್ಲ, ಮೇಂಟೆನೆನ್ಸ್ ಕೂಡ ಮಾಡ್ಲಿಲ್ಲ. ಇನ್ನು ಎಷ್ಟು ವರ್ಷ ಬೇಕೇನೋ ಹಾವೇರಿ ಟು ಸಿರ್ಸಿ ರಸ್ತೆ, ಆ ಕುಮಟಾದಿಂದ ಮತ್ತೆ ನಾವು ಸಿರ್ಸಿ ಬರುವಂತ ರಸ್ತೆ. ನಿಜಕ್ಕೂ ಅವರಿಗೆ ಈ ವಿಚಾರದಲ್ಲಿ ಒಂದು ಫಸ್ಟ್ ಡೇ ಫಾರೆಸ್ಟ್ ಕ್ಲಿಯರೆನ್ಸ್ ಇಲ್ಲ ಅಂತ ಕೊಟ್ರು. ಆಮೇಲೆ ಈಗ ಮತ್ತೇನಿದೋ ಗೊತ್ತಿಲ್ಲ. ಅದು ನಂಗನ್ಸತ್ತೆ ಇನ್ನೂ 2-3 ವರ್ಷ ಇದೇ ಪರಿಸ್ಥಿತಿ ಉದ್ಭವ ಆಗತ್ತೆ. ಆದ್ರೆ ಇದೇ ರೀತಿ ನಡೆದ್ರೆ ಮುಂದೆ ಆಗುವ ಅನಾಹುತಕ್ಕೆ ಅವರೇ ಜವಾಬ್ದಾರರಾಗ್ತಾರೆ ಅಂತ ನಾವು ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಸರ್, ತಮಗೆ ವಿಶೇಷವಾಗಿ ಅಭಿನಂದನೆಗಳು. ಯಾಕಂತ ಹೇಳಿದ್ರೆ ಒಂದು ಸಾಮಾಜಿಕ ಕಳಕಳಿಯುಳ್ಳ ತಾವು ಈ ತರದಲ್ಲಿ ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ಧನ್ಯವಾದಗಳು. ಇದು ನೋಡಿ, ಈ ಕ್ಷೇತ್ರ ಇದೆಯಲ್ಲ, ಕಾಗೇರಿಯವರು ಸಂಸದರು, ವಿಶ್ವೇಶ್ವರಗಡೆ ಕಾಗೇರಿಯವರು ಸಂಸದರಾಗಿದ್ದರಿಂದ ಅವ್ರ ವ್ಯಾಪ್ತಿಗೆ ಸಂಬಂಧ ಪಡೋದ್ರಿಂದ ಅವ್ರು ಏನ್ ಮಾಡ್ಬೇಕು ಕೇಳಿದ್ರೆ ಇದ್ರ ಬಗ್ಗೆ ಸ್ವಲ್ಪ ಮುತುವರ್ಜಿ ವಹಿಸ್ಕೊಂಡು ಕೆಲಸ ಮಾಡ್ಬೇಕು. ಯಾಕಂದ್ರೆ ಕೆಲವು ಸ್ವಲ್ಪ ಈ ಇದು ಸಂಸದರು ಇದ್ದಾರೋ ಇಲ್ಲ ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ. ಯಾಕಂದ್ರೆ ನೋಡಿ, ದಿನನಿತ್ಯ ಇಲ್ಲಿ ಸಾವಿರಾರು ಗಾಡಿಗಳು, ಬೈಕು, ಕಾರು ಎಲ್ಲ ತಿರುಗಾಡ್ತಾ ಇದ್ದಾವೆ. ಜವಾಬ್ದಾರಿ ಇದ್ದಂತ ಸಂಸದರು, ಇದು ರಾಷ್ಟ್ರೀಯ ಹೆದ್ದಾರಿ ಆದ್ರಿಂದ ನಾ ಈ ಮಾತನ್ನ ಹೇಳ್ತಾ ಇದ್ದೀನಿ, ಅವರಿಗೆ ಸಂಬಂಧಪಟ್ಟಿದ್ರಿಂದ ದಯವಿಟ್ಟು ವಿಶ್ವೇಶ್ವರ ಕಾಗೇರಿಯವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಂಡು ಈ ಸದ್ಯಕ್ಕೆ ತಾತ್ಕಾಲಿಕ ಹೊಂಡ ಗಿಂಡ ಎಲ್ಲ ತುಂಬಿದ್ದು ಒಳ್ಳೇದು. ಸಾವು ನೋವುಗಳು ಕಡಿಮೆ ಆಗ್ಬೋದು. ಸತ್ತಂತ್ರ ಪರಿಹಾರ ಕೊಡೋದು ಅದು ಬೇರೆ ವಿಚಾರ, ಗೊತ್ತಾಯ್ತು. ಸತ್ತಂತ್ರ ಪರಿಹಾರ ಕೊಡೋದು, ಅವರಿಗೊಂದು ಮಾಲೆ ಹಾಕೋದು ಬೇರೆ ವಿಚಾರ. ಬಟ್ ನಾ ಹೇಳಿದನು ಆಗೋಕ್ಕಿಂತ ಪೂರ್ವದಲ್ಲಿ ಇನ್ನು ಹೊಂಡ ಗಿಂಡಗಳು ಬಿದ್ದಿದ್ದಾವೆ, ಅದನ್ನ ತಕ್ಷಣ ಮುಚ್ಚಿ ನೆಕ್ಸ್ಟ್ ಬರುವಂತ ದಿನಗಳಲ್ಲಿ ಸ್ವಲ್ಪ ಹಣವನ್ನಿದೆ. ಯಾಕಂದ್ರೆ ಇದು ಮಲೆನಾಡು ಪ್ರದೇಶ ಆಗಿದ್ರಿಂದ ಇಲ್ಲಿ ಮಳೆಗಳು ಜಾಸ್ತಿ ಇರೋದ್ರಿಂದ ಆಗಾಗ ರೋಡ್ ಹಾಳಾಗೋದು ಸಹಜ. ಅದನ್ನ ಒಂದು ಕ್ವಾಲಿಟಿ ಇಟ್ಕೊಂಡು ಮಾಡ್ಬೇಕಂತ ಕೂಡ ಮನೆ ಸಂಸದರಲ್ಲಿ ನಮ್ದೊಂದು ಮನವಿ. ಸರ್, ಏನಾಗಿದೆ ಕೇಳಿದ್ರೆ, ಇಲ್ಲಿ ಸಿರ್ಸಿಯಿಂದ ನಾವು ಈ ಕಡೆ ಕಾರವಾರ, ಅಂಕೋಲ, ಕುಮಟಾ, ಹೊನ್ನಾವರ, ಭಟ್ಕಳ ಆ ಕಡೆ ಹೋಗೋರಿಗೂ ಭಯ ಭೀತಿ ಇದೆ. ಆಮೇಲೆ ಈ ಕಡೆಗೆ ಹಾವೇರಿ ಈ ಸರಿ ಹೋಗೋರಿಗೂ ಭಯ ಇದೆ. ಯಾಕೆ ಕೇಳಿದ್ರೆ, ಇದು ಮಲೆನಾಡು ಪ್ರದೇಶ, ಗುಡ್ಡಗಾಡು ಇರೋದ್ರಿಂದ ಅಕಸ್ಮಾತ್ ಆಗಿ ಒಂದು ಫ್ಯಾಮಿಲಿ ಸಮೇತ ಏನ್ ಮಾಡ್ತಾರೆ ಹೋಗ್ಬೇಕಾದ್ರೆ ನೋಡಿ, ನಿನ್ನೆ ಒಂದು ಘಟನೆ ಆಯ್ತು. ನಿನ್ನಿಂದ ಸಿರ್ಸಿಂದ ಯಾರ್ದೊಬ್ರು ಇದಕ್ಕೆ ಹೋಗಿ ಬರ್ತಾ ಇರ್ಬೇಕಾದ್ರೆ ಗುಡ್ಡ ಕುತ್ತು ಜಸ್ಟ್ ಒಂದು 5 ಮಿನಿಟ್ ನಲ್ಲಿ ಅವರು ಬಚಾವಾಗಿದ್ದಾರೆ ಸಿರ್ಸಿ ಅವರು. ಅದೇ ಅಕಸ್ಮಾತ್ ಆಗಿ ಆ ತರ ಘಟನೆಗಳು ರಾತ್ರಿಗಿಂತ ಸಂಭವಿಸುವ ಜವಾಬ್ದಾರಿ ಯಾರು? ಇದಕ್ಕೆ ಪ್ರಾಧಿಕಾರದವರು ಆದಷ್ಟು ಬೇಗ ಅದ್ರ ಬಗ್ಗೆ ಕೂಡ ಇದು ಮಾಡ್ಬೇಕು. ಯಾಕಂದ್ರೆ ಇದು ಕಾಡು ಪ್ರದೇಶ, ಒಂದು ಗಾಡಿ ಗೀಡಿಯಲ್ಲಿ ಏನು ಹಾಳಾಗಿ ನಿಲ್ತದೆ, ಜವಾಬ್ದಾರಿ ಯಾರು ಸ್ವಾಮಿ ಅದಕ್ಕೆ? ದಯವಿಟ್ಟು ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಕ್ರಮ ತಗೋಬೇಕಂತಕ್ಕಂಥ ನನ್ನೊಂದು ಕೋರಿಕೆ. ಇಲ್ಲ ಅಂತ ಹೇಳಿದ್ರೆ ಏನಾಗತ್ತೆ ಕೇಳಿದ್ರೆ, ಇದು ನಾವು ಹೇಳ್ತಾರೆ ಅವ್ರು ಕೇಳ್ತಾರೆ ಅಂತ ಹಿಂಗೆ ಆಗ್ಬಿಟ್ರೆ ಅದು ಸುಮ್ಮನೆ ಇರ್ಲಿಕ್ಕಂತೂ ನಮ್ಮ ಸಿರ್ಸಿ ಜನ, ಯಾಕಂದ್ರೆ ಶಾಂತಿ ಪ್ರಿಯರ್ ಅಂತಕೊಂಡು ಎಲ್ಲರಿಗೂ ಗೊತ್ತಿದೆ. ಶಾಂತಿ ಇದ್ದದ್ದು ಒಂದೊಂದ್ಸರಿ ಕ್ರಾಂತಿನೂ ಆಗ್ಬೋದು. ನಾವು ಅದು ಈ ರೀತಿ ಅವರು ತಮ್ಮ ಪ್ರವೃತ್ತಿಯನ್ನು ಮುಂದುವರಿಸ್ತಾ ಇದ್ರೆ ಗೊತ್ತಾಯ್ತು. ನಾವು ಸಿರ್ಸಿಯಾದ್ಯಂತ ಒಂದು ದೊಡ್ಡ ಪ್ರತಿಭಟನೆ ಹೋರಾಟವನ್ನ ಮಾಡ್ಕೊಂಡು ಸಿರ್ಸಿಯನ್ನು ಬಂದ್ ಮಾಡ್ಕೊಳ್ಳೋದು, ಜೊತೆಗೆ ಉತ್ತರ ಕನ್ನಡ ಜಿಲ್ಲೆ ಬಂದ್ ಮಾಡುವಂತ ಸಂದರ್ಭ ಬಂದ್ರು ಬೀಳ್ಬೋದು. ಅದಕ್ಕೆ ಅವರೇ ಹೊಣೆಗಾರ, ಪ್ರಾಧಿಕಾರದವರೇ ಹೊಣೆ. ಯಾಕಂದ್ರೆ ಅವರು ಮಾಡುವಂತ ಕೆಲಸದಿಂದ ಈ ತರ ನಷ್ಟ ಆಗ್ತಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.